ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ರಾಮಾಚಾರಿ ಧಾರಾವಾಹಿಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಲ್ಲಿ ಈ ಕಡೆ ವರುಣ್ ಯಾವುದು ಸೌಂಡ್ ಬಂತಲ್ಲ, ಏನು ಸೌಂಡ್ ಬಂತು, ಹುಡುಗರೆಲ್ಲ ಆಚೆ ಇದ್ದಾರೆ, ಸರ್ ಮಾತ್ರ ಮೇಲೆ ಹೋಗಿದ್ದಾರೆ ಡಾಕ್ಯುಮೆಂಟ್ ಇಡೋದಕ್ಕೆ, ಮತ್ತು ಇನ್ನು ರೂಮಿಂದ ಸೌಂಡ್ ಬಂದಿದ್ದು ಅಂತೇಳಿ ಅವನು ಕೂಡ ಯೋಚನೆ ಮಾಡ್ತಿರ್ಬೇಕಾದ್ರೆ ಈ ಕಡೆ ಸೆಕ್ಸೋನು ಅವನು ಡಾಕ್ಯುಮೆಂಟ್ಸ್ನ ಸೇಫ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅವನು ಕೂಡ ರೂಮಲ್ಲಿ ಹೋಗಿ ಬಚ್ಚಿಡ್ತಾ ಇರ್ತಾನೆ. ಅವನು ಕೂಡ ಕಬೋರ್ಡಲ್ಲಿ ಹೋಗಿ ಇಡ್ತಿರ್ಬೇಕಾದ್ರೆ ಈ ಕಡೆ ಕೆಳಗಡೆ ರೂಮಲ್ಲಿ ಏನೋ ಸೌಂಡ್ ಬಂತೆ ಅಂತ ಹೇಳ್ಬಿಟ್ಟು ವರುಣು ಕೂಡ ಹೋಗಿ ನೋಡ್ತಿರ್ತಾನೆ. ಇಲ್ಲ ಏನೋ ಸೌಂಡ ಬಂದಿಲ್ಲ, ಏನೋ ನಾನೇ ಮಿಸ್ಟೇಕಾಗಿ ಏನಾದರೂ ಅಂದ್ಕೊಂಡಿದ್ದೀನ ಅಂತ ಹೇಳಿ ಅವನು ಕೂಡ ಮತ್ತೆ ಹುಡುಕ್ತಾ ಇರಬೇಕಾದ್ರೆ ಅಷ್ಟರಲ್ಲಿ ಕಬೋರ್ಡಿಂದ ಒಂದು ರಿಂಗ್ ಟೋನ್ ಬರುತ್ತೆ. ಅದು ನೋಡಿದ್ರೆ ರಾಮಾಚಾರಿ ಚಾರುಗೆ ಕಾಲ್ ಮಾಡಿರ್ತಾನೆ. ಚಾರು ನೋಡಿಬಿಟ್ಟು ಅದು ಕಬೋರ್ಡ್ ಒಳಗೆ ಅವಳು ಕೂಡ ಸಿಗಾಕೋಬಾರ್ದು ಅಂತ ಹೇಳ್ಬಿಟ್ಟು ಅವಳ ಕಬೋರ್ಡ್ ಒಳಗೇ ಬಚ್ಚಿಟ್ಕೊಂಡಿರ್ತಾಳೆ. ಅವನು ಅದೇ ಟೈಮ್ಗೆ ಈ ಕಡೆ ರಾಮಚಾರಿನೂ ಕಾಲ್ ಮಾಡ್ತಾನೆ ಇರ್ತಾನೆ. ಚಾರು ಮೇಡಮ್ ಯಾಕೋ ಫೋನ್ ರಿಸೀವ್ ಮಾಡ್ತಿಲ್ಲ, ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ ಸಮಸ್ಯೆ ಅಂತ ಹೇಳ್ಬಿಟ್ಟು ಕೇಳಿದ್ರೆ ಮುರಾರಿಗೆ ಹೇಳ್ತಾ ಇರಬೇಕಾದ್ರೆ ವರುಣ್ ಕೂಡ ಏನು ಕಬೋರ್ಡ್ನ ಏನೋ ರಿಂಗಿಂಗ್ ಬರ್ತಿದ್ದಿಲ್ಲ ಫೋನ್ದು, ಯಾರಿರ್ಬೋದು ಅಲ್ಲಿ ಅಂತ ಹೇಳ್ಬಿಟ್ಟು ಹೋಗಿ ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಿರ್ಬೇಕಾದ್ರೆ ಚಾರು ಕೂಡ ಅದೇ ಫೋನ್ನ ನೋಡ್ಕೊಂಡು ಅವಳು ಕೂಡ ಸಡನ್ನಾಗಿ ಫೋನು ಸ್ವಿಚ್ ಆಫ್ ಮಾಡಿಬಿಡ್ತಾಳೆ. ಈ ಕಡೆ ರಾಮಚಾರಿ ಮುರಾರಿಗೆ ಹೇಳ್ತಿರ್ತಾರೆ, ಸರ್ ಈ ಕಡೆ ಮೇಡಮ್ದು ಫೋನು ಕಾಲ್ ರಿಸೀವ್ ಆಗ್ತಿಲ್ಲ, ಸ್ವಿಚ್ ಆಫ್ ಬರ್ತಿದೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಈ ಕಡೆಗೆ ವರುಣ್ ಕಬೋರ್ಡ್ ಓಪನ್ ಮಾಡಿ ನೋಡಿದ್ರೆ ಅಷ್ಟರಲ್ಲಿ ಈ ಕಡೆ ಚಾರು ಕಬೋರ್ಡ್ ಒಳಗೆ ಕುತ್ಕೊಂಡ್ಬಿಟ್ಟಿರ್ತಾಳೆ. ಅವಳು ಕೂಡ ಸಿಗಾಕೊಂಡ್ಬಿಡ್ತಾಳೆ ವರುಣ್ ಕೈಯಲ್ಲಿ. ನೀನು ಮಾನ್ಯತವ್ರ ಮಗಳು ಅಲ್ವಾ, ನೀನು ಯಾಕೆ ಇಲ್ಲಿ ಬಂದಿದ್ಯಾ? ಓ ಸರಿ ಗೊತ್ತಿಲ್ಲ, ಸರಿ ಗೊತ್ತಾದರೆ ನೀನೊಂದು ಸಾಯಿಸೇ ಬಿಡ್ತಾರೆ, ಇರೋ ಸರಿಗೆ ಹೋಗಿ ಹೇಳ್ತಿದ್ದು ಫಸ್ಟು ಅಂತ ಹೇಳಿ ಹೇಳ್ತಾ ಇರ್ತಾನೆ ಅವನು ಕೂಡ. ಈ ಕಡೆ ಗಾಬರಿಯಿಂದ ಇರ್ತಾಳೆ. ಈ ಕಡೆ ಚಾರುನು ಕೂಡ ಏನು ಮಾಡೋದು ಅಂತ ಗೊತ್ತಾಗುತ್ತೆ. ಅಲ್ಲಿರದೆ ಒಂದು ಕಪ್ ತೊಗೊಂಡು ಅಂದರೆ ಪಾಟ್ ತೊಗೊಂಡು ಅವನ ತಲೆಗೆ ಹೊಡಿಯೋಕ್ಕೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಈ ಕಡೆ ಸರ್ ಅಂತೇಳಿ ಈ ಕಡೆ ಅವನು ಕೂಗ್ತಾ ಇರ್ತಾನೆ. ಅಷ್ಟರಲ್ಲಿ ಈ ಕಡೆ ಚಾರು ಕೂಡ ಅವನ ತಲೆಗೆ ಜೋರಾಗಿ ಹೊಡಿತಾಳೆ. ಅವನಿಗೆ ಅಲ್ಲಿ ರಕ್ತ ಬರ್ತಿರುತ್ತೆ. ಅವಳು ಕೂಡ ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ. ಅವನು ಕೂಡ ಅಲ್ಲಿ ಕುಸ್ತು ಬೀಳ್ತಾನೆ. ಸರಿ ಅಲ್ಲಿರೋದೇ ಬಟ್ಟೆ ತೊಗೊಂಡು ಅವನ ಬಾಯಿ ತುರುಕಿ ಅವನ ಕೈ ಕಾಲೆಲ್ಲನೂ ಕಟ್ಟಾಕ್ತಿರ್ತಾಳೆ. ಈ ಕಡೆ ಚಾರುನು ಕೂಡ ಕಟ್ಟಾಕ್ಬಿಟ್ಟು ಯಾರಿಗೂ ಗೊತ್ತಾಗದೇ ಇರೋ ಥರ ಅವನ್ನ ಸೈಡಲ್ಲಿ ಬಿಟ್ಬಿಟ್ಟು ಸೈಡಲ್ಲಿ ಇಳಿಸ್ಬಿಟ್ಟು ಅವಳು ಕೂಡ ಅಲ್ಲಿಂದ ಹೊಡ್ತಾಳೆ. ಈ ಕಡೆ ರಾಮಾಚಾರಿ ಮತ್ತೆ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇರ್ತಾನೆ. ಮೇಡಮ್ ಯಾಕೆ ಫೋನ್ ಕಾಲ್ ರಿಸೀವ್ ಆಗ್ತಿಲ್ಲ, ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಸರಿ ಆಯ್ತುಪ್ಪ ಅಲ್ಲೋಗಿ ನೋಡೋಣ ಅಂತ ಹೇಳಿ ರಾಮಾಚಾರಿ ಹೇಳ್ತಾ ಇರ್ತಾನೆ. ನೀನು ಇಲ್ಲಿಂದ ಕೂಡ ಏನೋ ಪ್ರಯೋಜನ, ನೀನು ಹೆಂಗಿದ್ರು ಅಂಗಡಿಯಿಂದ ಸೇಫಾಗಿ ನೀವು ಕೂಡಿಸಿ ಬಂದಿದ್ದಿಲ್ಲ, ಅವ್ರಿಗೆ ಏನೂ ಆಗಲ್ಲ ರಾಮಾಚಾರಿ, ನೀನು ಟೆನ್ಷನ್ ತೊಗೊಬೇಡ ಅಂತ ಮುರಾರಿ ಕೂಡ ಹೇಳ್ತಿರ್ಬೇಕಾದ್ರೆ ಇಲ್ಲ ನನ್ನ ಮನಸ್ಸಿಗೆ ಯಾಕೋ ತಡಮಾಳ ಆಗ್ತಿದೆ, ಹೋಗಿ ನೋಡೋಣ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಈ ಕಡೆ ಮಾನ್ಯತನೂ ಕೂಡ ಈ ಕಡೆ ರಾಮಾಚಾರಿ ಅವಳಿಗೆ ಹೊಡೆದಿರೋದು, ಅವಳಿಗೆ ಶೂಟ್ ಮಾಡಬೇಕಂತ ಎದುರಿಸ್ತಿದ್ದು ಎಲ್ಲನೂ ಕೂಡ ಮತ್ತೆ ನೆನಪು ಮಾಡ್ಕೊತಾ ಇರ್ತಾಳೆ. ರಾಮಾಚಾರಿ ಮತ್ತು ಇವನಿಗೆ ಹೊಡೆದಿರೋದು, ರಾಮಾಚಾರಿಗೆ ಭಯ ಪಟ್ಕೊಂಡು ಇವಳು ಕೂತ್ಕೊಂಡಿದ್ದು ಎಲ್ಲನೂ ಕೂಡ ಕೋಪದಿಂದ ಅವಳು ಕೂಡ ಎಲ್ಲನೂ ಕೂಡ ಅಂದರೆ ಯೋಚನೆ ಮಾಡ್ತಿರ್ತಾಳೆ ಹಳೇದಾಗಿದ್ದನ್ನೆಲ್ಲ. ಈ ಕಡೆ ಏಜಿಗೆ ಪ್ರಜ್ಞೆ ಇರಲ್ಲ, ಅವನಿಗೆ ಹೊಡೆದಿರೋದ್ರಿಂದ ಅವನು ಪ್ರಜ್ಞೆ ತಪ್ಪಿರ್ತಾನೆ. ಅವಾಗ ಅವನಿಗೂ ಮತ್ತೆ ಎಚ್ಚರ ಆಗುತ್ತೆ. ಎಚ್ಚರ ಆದಮೇಲಿಂದ ಎಲ್ಲಿದ್ದೀನಿ ಏನು ಮಾಡ್ತಿದ್ದೀನಿ ಅಂತ ಅವನು ಕೂಡ ಯೋಚನೆ ಮಾಡ್ತಿದ್ದಾನೆ. ಸಡನ್ನಾಗಿ ಅವ್ನು ತಲೆಗೆ ಹೊಡೆದಿರೋದ್ರಿಂದ ಅವನಿಗೂ ತಲೆ ಕೆಟ್ಟಿರುತ್ತೆ. ಅಷ್ಟರಲ್ಲಿ ಇಲ್ಲಿ ನೋಡಿದ್ರೆ ಮಾನ್ಯತೆ ಸುಮ್ಮನೆ ಕುತ್ಕೊಂಡಿರ್ತಾಳೆ, ಏನೋ ಕಳ್ಕೊಂಡಿರೋ ಥರ. ಏನು ಮೇಡಮ್ ಹಿಂಗೆ ಕೂತಿದ್ದೀರಾ, ರಾಮಾಚಾರಿ ಇಲ್ಲಿ ಮುರಾರಿಯಲ್ಲಿ ಇಬ್ಬರೂ ಸಾಯಿಸ್ಬಿಟ್ರಾ ಅಂತೇಳಿ ಅವನು ಕೂಡ ಕೇಳ್ತಾ ಇರ್ತಾನೆ. ಓ ನೀವು ಹಿಂಗೆ ಕೂತಿದ್ದೀರಾ ಅಂತ ಆದಮೇಲಿಂದ ಪಕ್ಕ ಅವ್ರಿಬ್ಬರನ್ನ ಸಾಯಿಸಿರ್ತೀರಾ, ಅದು ನನಗೆ ಚೆನ್ನಾಗಿ ಗೊತ್ತು, ನೀವು ಯಾವಾಗಲೂ ಅವನ್ನ ಸಾಯಿಸ್ಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ತಿದ್ರಿ, ಹಂಗಿದ್ಮೇಲಿಂದ ಅವನು ಪಕ್ಕ ಸಾಯಿಸಿರ್ತೀರ ಅಲ್ವಾ ಅಂತ ಹೇಳ್ಬಿಟ್ಟು ಈ ಕಡೆ ಮರ್ತಿರೋ ಥರ ಎಲ್ಲನೂ ಕೇಳ್ತಾ ಇರ್ತಾನೆ. ಈ ಕಡೆ ಅಂದರೆ ನಾನೇ ಇನ್ಮೇಲಿಂದ ಹೀರೋನ, ಅಂದರೆ ನೀವು ಏನೇ ಕಾಂಟ್ರಾಕ್ಟ್ ಕೊಟ್ಟರು ನಾನೇ ಎಲ್ಲ ಕೆಲಸ ಮಾಡ್ಬೋದಲ್ವಾ ಅಂತ ಹೇಳಿ ಈ ಕಡೆ ಏಜು ಕೇಳ್ತಿರ್ಬೇಕಾದ್ರೆ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ಈ ಕಡೆ ಮಾನ್ಯತನು ತುಂಬ ಗುರಾಯಿಸ್ಕೊಂಡು ನೋಡ್ತಿರ್ಬೇಕಾದ್ರೆ ಯಾಕೆ ಮೇಡಮ್ ಯಾಕೆ ಈ ಥರ ಒಂಥರ ನೋಡ್ತಾ ಇದ್ದೀರಾ ನೀವು ಅಂತ ಏಜಿನೂ ಕೂಡ ಕೇಳ್ತಿರ್ಬೇಕಾದ್ರೆ ಏಜಿಗೆ ಅವನಿಗೆ ಗೊತ್ತಿರಲ್ಲ, ಮರ್ತಿರುತ್ತೆ. ಆಮೇಲೆ ಈ ಮಾನ್ಯತ ಸರಿಯಾಗಿ ಒಂದು ಕಪಾಳಕ್ಕೊಂದು ಬಾರಿಸ್ತಾಳೆ. ಯಾಕೆ ಮೇಡಮ್ ಏನು ಮಾಡಿದ್ರಿ, ಏನಕ್ಕೆ ಹೊಡಿತಿದ್ದೀರಾ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾನೆ. ನೀವು ನೋಡಿದ್ರೆ ಗುರಾಯಿಸ್ತಿದ್ದೀರಾ, ಇಲ್ಲಿ ನೋಡಿದ್ರೆ ನನಗೆ ಹೊಡಿತಿದ್ದೀರಾ ಅಂತಂದರೆ ನನಗೆ ಏನೋ ಡೌಟ್ ಹೊಡಿತಿದೆಯಲ್ಲ ಅಂತ ಅಂದ್ಬಿಟ್ಟು ಆವಾಗ ಏಜಿಗೆ ಎಲ್ಲ ನೆನಪಾಗುತ್ತೆ. ಈ ಕಡೆ ಏಜಿಗೆ ಅವ್ನ ತಲೆ ರಾಮಾಚಾರಿ ಬಂದು ಅವ್ನ ತಲೆಗೆ ಹೊಡೆದಿರೋದು, ಅವನು ಕೂಡ ಪ್ರಜ್ಞೆ ತಪ್ಪಿರೋದು, ಮುರಾರಿನ ಕರ್ಕೊಂಡು ಹೋಗಿರೋದು ಎಲ್ಲನೂ ಕೂಡ ಅವನಿಗೆ ಅವಾಗ ಮರ್ತಿರೋದೆಲ್ಲ ಅವನಿಗೆ ನೆನಪಾಗ್ತಿರುತ್ತೆ. ಓ ಅವಾಗ ಏಜೆ ಹೇಳ್ತಾನೆ, ಓ ನೀವು ಹಿಂಗೆ ಕೂತಿರೋದಕ್ಕೆ ಕಾರಣ ಬಂದ್ಬಿಟ್ಟು ರಾಮಾಚಾರಿ ನಿಮಗೆ ಹೊಡೆದ್ರು ಅಲ್ವಾ, ಈ ಕಡೆ ಮುರಾರಿನ ಕರ್ಕೊಂಡು ಹೋಗಿದ್ದಾನೆ ಅಲ್ವಾ, ಇವಾಗ ನನಗೆ ಗೊತ್ತಾಗ್ತಿದ್ದೆ ಅವನು ನಿಮ್ಮ ಬಳಿ ಅಲ್ಲ ಮೇಡಮ್, ಅವನು ಹೀರೋ ಥರ ಬಂದ ಯಾವುದಕ್ಕೂ ಲೆಕ್ಕ ತಗೊಳ್ತೇನೆ, ಎಲ್ಲರೂ ನಿಮ್ಮನ್ನಂತೂ ಚಿತ್ರಾನ್ನ ಮಾಡಾಕ್ಬಿಟ್ಟ ಬಿಡಿ, ಹೊಡೆದ್ಬಿಟ್ಟು ಅಂತೇಳಿ ಹೇಳಿದಾಗ ಈ ಕಡೆ ಮಾನ್ಯತೆಗೆ ಇನ್ನೂ ತುಂಬ ಕೋಪ ಬರ್ತಿರುತ್ತೆ. ನೀವು ನನ್ನ ಮೇಲೆ ಕೋಪ ಮಾಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಅಂತ ರಾಮಾಚಾರಿನೇ ನಿಮ್ಮ ಕೈಲಿ ಏನೂ ಎದುರಿಸೋಕ್ಕಾಗಲಿಲ್ಲ, ಈ ನನ್ನ ಮೇಲೆ ಕೋಪ ಮಾಡಿಕೊಂಡ್ರೆ ಏನು ಪ್ರಯೋಜನ ನೀವು ಅಂತ ಹೇಳ್ಬಿಟ್ಟು ಈ ಕಡೆ ಏಜನು ಕೂಡ ಮಾನ್ಯತೆಗೆ ಹೇಳ್ತಾ ಇರ್ತಾನೆ. ಏನು ಮಾಡೋದಕ್ಕಾಗತ್ತೆ, ಅವ್ನು ಹೀರೋ ಅಲ್ವಾ, ಮುಂಚೆನೇ ಅವ್ನು ಹೀರೋ ಥರನೇ ಎಲ್ಲನೂ ಬಂದುಬಿಟ್ಟು ಕೆಡಿಸ್ಬಿಟ್ಟು ಈ ಕಡೆ ಮುರಾರಿನೇ ಕರ್ಕೊಂಡು ಹೋದ, ನಾವೇನು ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಏಜು ಕೂಡ ಹೇಳ್ತಾ ಇರ್ತಾನೆ. ಈ ಕಡೆ ಮಾನ್ಯತೆಗೆ ಎಲ್ಲನೂ ಮತ್ತೆ ಅವಳೆಲ್ಲನೂ ಕೂಡ ನೆಟ್ ಮಾಡ್ಕೊಂಡು ಅವಳು ಕೂಡ ಬೇಜಾರು ಮಾಡ್ಕೊಂಡು ಅವಳು ಕೋಪದಿಂದ ಕೂತಿರ್ತಾಳೆ, ನನ್ನ ಕೈಲಿ ಏನೂ ಆಗಲಿಲ್ವಲ್ಲ ಅಂತ ಹೇಳ್ಬಿಟ್ಟು. ಅಷ್ಟರಲ್ಲಿ ಈ ಕಡೆ ಸೆಕ್ಸೋನು ಅವನು ರೂಮಲ್ಲಿ ಎಲ್ಲನೂ ಕೂಡ ಡಾಕ್ಯುಮೆಂಟ್ಸ್ನ ಬಚ್ಚಿಟ್ಟಿದ್ದನ್ನ ಈ ಕಡೆ ತೊಗೊಂಬರೋದಕ್ಕೆ ಅಂತ ಹೇಳ್ಬಿಟ್ಟು ಈ ಕಡೆ ಚಾರುನು ಕೂಡ ರೆಡಿ ಆಗ್ತಿರ್ತಾಳೆ. ಅಷ್ಟರಲ್ಲಿ ಎಲ್ಲನೂ ಬಚ್ಚಿಟ್ಟು ರೂಮಿಂದ ಆಚೆ ಬರ್ತಿರ್ಬೇಕಾದ್ರೆ ಅವನು ಕೂಡ ವರುಣ್ ಎಲ್ಲಿದ್ಯಾ ಅಂತ ಹೇಳ್ಬಿಟ್ಟು ವರುಣ ನೋಡ್ತಾ ಇರ್ತಾನೆ.
ವರುಣ್ ಎಲ್ಲೋಗಿದ್ದೆ ಏನಾಯ್ತು ಇವನಿಗೆ, ನನಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದೀನಿ. ಇವ್ನು ನೋಡಿದ್ರೇ ಒಂದು ಪೆಗ್ ಹಾಕ್ತೀನಿ ರೆಡಿ ಮಾಡಿರ್ತೀನಿ ಬನ್ನಿ ಸರ್ ಅಂತ ಹೇಳ್ಬಿಟ್ಟು ಹೋದ. ಇವ್ನು ನೋಡಿದ್ರೆ ಕಾಣಿಸ್ತಿಲ್ವಲ್ಲ, ಎಲ್ಲೋಗಿದ್ದಾನೆ ನನಗೆ ಗೊತ್ತಾಗ್ತಿಲ್ಲ. ಶಟ್, ಏನು ಹುಡುಗ ಇವನು ಅಂತ ಹೇಳ್ಬಿಟ್ಟು ಅವನು ಕೂಡ ಬೈಕೊತಾ ಇರ್ತಾನೆ. ಈ ಕಡೆ ಅವನು ಕೂಡ ಆಚೆ ಹುಡ್ಕಕ್ಕೆ ಅಂತ ಹೇಳಿ ಹೋದಾಗ ಈ ಕಡೆ ಚಾರುನು ಕೂಡ ಅವ್ನ ರೂಮಲ್ಲಿ ಬಚ್ಚಿಟ್ಟಿರೋದನ್ನ ತೊಗೊಂಬರೋದಕ್ಕೆ ಡಾಕ್ಯುಮೆಂಟ್ಸ್ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಕೂಡ ಅವಳು ಹೋಗ್ತಿರ್ಬೇಕಾದ್ರೆ ಆವಾಗಲೇ ಒಂದು ಹುಡುಗನಿಗೆ ಹೊಡೆದ್ಬಿಟ್ಟು ಕೈಕಾಲು ಕಟ್ಟಾಕ್ಬಿಟ್ಟು ಅವಳು ಕೂಡ ಆಚೆ ಬಿಸಾಕಿರ್ತಾಳೆ. ಆಚೆ ಸೈಡಿಗೆ ಇಟ್ಬಿಟ್ಟು ಅವಳ ಮೇಲೆ ಒಂದು ಕಾರ್ಪೆಟ್ ಹಾಕಿರ್ತಾಳೆ. ಅದನ್ನು ಯಾರೋ ಒಬ್ಬ ನೋಡಿಬಿಟ್ಟು ಅವನನ್ನು ಕಾಪಾಡ್ತಾ ಇರ್ತಾನೆ. ಚಾರುನು ಕೂಡ ಅವ್ನ ರೂಮಿಗೆ ಹೋಗಿ ಎಲ್ಲನೂ ಕೂಡ ಸರ್ಚ್ ಮಾಡ್ತಿರ್ತಾಳೆ. ಇನ್ನೊಂದು ಕಡೆ ಯಾರೋ ನಿನಗೆ ಕೈಕಾಲು ಕಟ್ಟಾಕಿದ್ದು, ಯಾಕೋ ಇಲ್ಲಿ ಬಂದಿದ್ಯಾ, ನಿನ್ಗೆ ಯಾರೋ ಹಿಂಗೆ ಇದೆಲ್ಲ ಮಾಡಿದ್ದು ಅಂತ ಹೇಳ್ಬಿಟ್ಟು ಹುಡುಗರೆಲ್ಲ ಅವನ್ನ ಕೇಳ್ತಿರ್ಬೇಕಾದ್ರೆ ಅವನು ಕೂಡ ಹೇಳ್ತಾನೆ, ಒಂದು ಹುಡುಗಿ ನನಗೆ ಈ ಥರ ಕಟ್ಟಾಕಿದ್ದು, ಅವಳು ನನ್ನ ತಲೆಗೆ ಹೊಡೆದ್ಬಿಟ್ಟು ಈ ಥರ ಕೈಕಾಲು ಕಟ್ಟಾಕ್ಬಿಟ್ಟು ನನ್ನ ಮೂಲೆಗೆ ಹಾಕ್ಬಿಟ್ಲು ಅಣ್ಣ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಚಾರು ರೂಮಲ್ಲಿ ಎಲ್ಲನೂ ಪೂರ್ತಿ ಹುಡುಕ್ತಾ ಇರ್ತಾರೆ. ಸರಿ ಆಯಿತು ಬಾ, ಇದನ್ನೆಲ್ಲ ಸರಿಗಳನ್ನ ಅವಾಗ ಗೊತ್ತಾಗುತ್ತೆ ಅಂತ ಹೇಳಿ ಹುಡುಗರು ಎಲ್ಲರೂ ಅವನ್ನ ಕರ್ಕೊಂಡು ಒಳಗಡೆ ಮನೆ ಒಳಗಡೆ ಕರ್ಕೊಂಡು ಹೋಗ್ತಿರ್ತಾರೆ. ಅದೇ ಟೈಮ್ಗೆ ಈ ಕಡೆ ಚಾರುಗೆ ಎಲ್ಲ ಡಾಕ್ಯುಮೆಂಟ್ಸು ಸಿಗುತ್ತೆ. ಅದೇ ಟೈಮ್ಗೆ ಡಾಕ್ಯುಮೆಂಟ್ಸ್ನೆಲ್ಲನೂ ಮತ್ತೆ ಚೆಕ್ ಮಾಡ್ಕೊತಾ ಇರ್ತಾಳೆ ಚಾರುನು ಕೂಡ. ಎಲ್ಲೋದ ಇವರುನ ಬರಲಿ ಅವನಿಗೆ ಆಮೇಲೆ ಇದೆ ಅಂತ ಹೇಳಿ ಅವನು ಕೂಡ ಅವನೇ ಪೆಗ್ ಹಾಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಅವನು ಕೂತ್ಕೊಂಡಿರ್ಬೇಕಾದ್ರೆ ಚಾರುಗೆ ಡಾಕ್ಯುಮೆಂಟ್ಸ್ ಸಿಕ್ಕಿದ್ಮೇಲೆ ಅವಳು ಕೂಡ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಿರ್ತಾಳೆ ರೂಮಿಂದ ಆಚೆ. ಅಷ್ಟರಲ್ಲಿ ಹುಡುಗರು ಹೋಗ್ಬಿಟ್ಟು ಅವ್ನಿಗೆ ಹೇಳ್ತಾರೆ, ಸರ್ ಇವ್ನಿಗೆ ಯಾರಿಗೋ ಕೈ ಕಟ್ಟಾಕ್ಬಿಟ್ಟು ಹೊಡೆದಿದ್ದಾರೆ, ಅದು ಯಾವುದೋ ಒಂದು ಹುಡುಗಿ ಬಂದು ಹೊಡೆದಿದ್ದಾಳೆ ಅಂತ ಹೇಳ್ತಿರ್ಬೇಕಾದ್ರೆ, ಓ ಹೌದಾ, ಯಾರು ಮಾಡಿರೋದು ನಿನಗೆ? ಇಲ್ಲಿ ನೋಡಿದ್ರೆ ಅವನು ವರುಣು ಕೂಡ ಕಾಣ್ತಿಲ್ಲ, ಏನಾಗಿದೆ, ಏನು ನಡೀತಿದೆ ಮನೇಲಿ ಅಂತ ಹೇಳ್ಬಿಟ್ಟು ಅವನು ಕೂಡ ಯೋಚನೆ ಮಾಡ್ತಿದ್ದಾನೆ. ಯಾರು ಬಂದರು ಏನು ಬಂದರು ಅಂತ ಏನೂ ಗೊತ್ತಿಲ್ಲ ಸರ್, ನಾವೆಲ್ಲರೂ ಆಚೆಯಿಂದ ಆ ಹುಡುಗಿ ಹೆಂಗೆ ಬಂದು ಅಂತಲೇ ಗೊತ್ತಾಗ್ತಿಲ್ಲ ನಮಗೆ ಇಲ್ಲಿ ಅಂತ ಅಂದಾಗ, ನಿನಗೆ ಒಂದು ಹುಡುಗಿ ಕೈಕಾಲು ಹೊಡೆದು ಕಟ್ಟಾಕಿದ್ದಾರೆ ಅಂತ ಅಂದಮೇಲೆ ವರುಣ್ ಕೂಡ ಕಾಣಿಸ್ತಿಲ್ಲ ಇಲ್ಲಿ. ವರುಣ್ ಎಲ್ಲಿ ಹೋಗಿದ್ದಾನೆ, ತಡಿ ಅವನಿಗೆ ಫೋನ್ ಮಾಡಿ ಕೇಳಿ ನೋಡ್ತೀನಿ ಅಂತಾರೆ. ಫೋನ್ ಕೂಡ ಒಂದು ಇಲ್ಲೇ ರೂಮಲ್ಲಿ ಏನೋ ರಿಂಗ್ ಆಗ್ತಿರುತ್ತೆ. ಅಷ್ಟರಲ್ಲಿ ಅವನು ಕೂಡ ಹೋಗಿ ನೋಡಿದಾಗ, ವರುಣ್ ಯಾಕೆ ಇಲ್ಲಿದೆ, ಏನಾಯಿತು ನಿನಗೆ ಅಂತ ಕೇಳಿದಾಗ, ಸರ್ ಮಾನ್ಯತವ್ರ ಮಗಳು ಇಲ್ಲೇ ಇದ್ದಾಳೆ ಸರ್, ಇದೇ ಮನೇಲಿ ಇದ್ದಾಳೆ, ಅವಳೇ ಸರ್ ನನಗೆ ಇದೆಲ್ಲ ಹೊಡೆದಾಕ್ಬಿಟ್ಟು ನಾನು ಕೈಕಾಲು ಕಟ್ಟಾಕಿರೋದು ಅವಳೇ ಅಂತ ಅಂದಾಗ ಸೆಕ್ಸನಾಗೆ ತುಂಬ ಗಾಬರಿ ಆಗುತ್ತೆ, ತುಂಬ ಕೋಪ ಬರ್ತಿರುತ್ತೆ. ಏನೋ ಅವಳು ಇಲ್ಲಿಗೆ ಬಂದಿದ್ದಾಳೆ, ಹುಡುಗರು ಎಲ್ಲರೂ ಬಂದರೆ ಏನೋ ಮಾಡ್ತಿದ್ದೀರಿ ನೀವೆಲ್ಲರೂ ಅಂತ ಹೇಳಿ ಅವನು ಕೂಡ ಎಲ್ಲರನ್ನೂ ಕಡಿತಾ ಇರ್ತಾನೆ ಆ ರೂಮಿಗೇನೆ ಅಂತ. ಈ ಕಡೆ ತಪ್ಪಿಸ್ಕೊಂಡು ಹೋಗೋದಕ್ಕೆ ಅಂತ ಚಾರು ತುಂಬ ಪ್ರಯತ್ನ ಪಡ್ತಾ ಇರ್ತಾಳೆ. ಆದರೂ ಕೂಡ ಅವಳು ಸಿಗಾಕೊಂಬಾರ್ದು ಅಂತ ಅವಳು ಮತ್ತೆ ಮೇಲೆ ಹೋಗ್ತಾ ಇರ್ತಾಳೆ. ಅಷ್ಟರಲ್ಲಿ ಹುಡುಗರನ್ನೆಲ್ಲರೂ ರೂಮಿಗೆ ಕರೆದ್ಬಿಟ್ಟು ಅವನು ಕೂಡ ಎಲ್ಲನೂ ವಾರ್ನ್ ಮಾಡಿ ಅವನು ಕೂಡ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಅವಳು ಅಡುಗೆ ಮನೆಗೆ ಹೋಗಿ ಬಚ್ಚಿಟ್ಕೊಂಡಿರ್ತಾಳೆ. ಅವಳು ಪ್ರತಿಯೊಂದು ಮನೆಯೂ ಪ್ರತಿಯೊಂದು ಇಂಚನ್ನು ಎಲ್ಲ ಕಡೆನೂ ಹುಡುಕಿ ಅವಳು ಇಲ್ಲೇ ಎಲ್ಲೋ ಇದ್ದಾಳೆ, ಅವಳು ನನ್ನ ಕೈಗೆ ಸಿಗಲೇಬೇಕು, ಸಿಕ್ಕಿಲ್ಲ ಅಂದರೆ ಸಿಗ್ತಾಳೆ, ಅವಳು ಸಿಕ್ಕಿದ್ರೆ ಅವಳನ್ನ ಸಾಯಿಸ್ಬಿಡು, ಅವಳನ್ನ ಜೀವನ ಪರ್ವಂತ ಇಟ್ಕೊಳ್ಳೋದಕ್ಕೆ ಹೋಗ್ಬಿಡೆ ಅಂತ. ಈ ಕಡೆ ವರುಣ್ ಮತ್ತು ಅವನು ಇಬ್ಬರು ಆ ಕಡೆಯಿಂದ ಆಚೆ ಹೋಗ್ಬಿಟ್ಟು ಕಾರಿಡಾರಲ್ಲಿ ಹುಡುಗರೆಲ್ಲರೂ ಗಾರ್ಡನ್ ಹತ್ರ ನಿಲ್ಲಿಸ್ಬಿಟ್ಟು ಅವನು ಕೂಡ ಹೇಳ್ತಿರ್ತಾನೆ. ಅಷ್ಟರಲ್ಲೇ ಮನೆಯಿಂದ ಬಾಗಿಲಿಂದ ಆಚೆ ಬಂದಿರ್ತಾಳೆ ಈ ಕಡೆ ಚಾರುನು ಕೂಡ. ಅವ್ರ ಕಣ್ಣಿಗೆ ಕಾಣಿಸ್ಕೋಬಾರ್ದಂತ ಅವರಿಂದನೇ ಬೆನ್ನಿಂದನೇ ಮನೆಯಿಂದ ಓಡಾಡ್ಕೊಂಡು ಅವಳು ಕೂಡ ಅಲ್ಲೇ ಅವಳು ಕೂಡ ಬಚ್ಚಿಟ್ಕೊಳ್ಳೋಕೆ ಟ್ರೈ ಮಾಡ್ತಿರ್ತಾಳೆ. ಅವಳು ನನ್ನ ಕೈಗೆ ಸಿಗಲೇಬೇಕು, ಸಿಕ್ಕಿಲ್ಲ ಅಂದರೆ ನೀವು ಯಾರು ಜೀವಂತವಾಗಿರಲ್ಲ, ಅವಳು ನನ್ನ ಕೈ ಸಿಗ್ತಾಳೆ, ಇಲ್ಲಾಂದ್ರೆ ಅವ್ಳು ನಿಮ್ಮ ಕೈ ಸಿಕ್ಕಿದ್ರು ಅವಳನ್ನ ಅಲ್ಲೇ ಮುಗಿಸ್ಬಿಡಿ ಅಂತ ಹೇಳ್ತಾರೆ. ಅಲ್ಲೇ ಒಂದು 4-5 ಡ್ರಮ್ ಇರುತ್ತೆ, ಆ ಡ್ರಮ್ ಮಧ್ಯದಲ್ಲೇ ಹೋಗಿ ಕುತ್ಕೊಂಡಿರ್ತಾಳೆ, ಯಾರಿಗೂ ಕಣ್ಣಿಗೆ ಕಾಣಬಾರ್ದು ಅಂತ ಹೇಳ್ಬಿಟ್ಟು. ವರುಣ್ ಹೋಗು ಎಲ್ಲ ಕಡೆ ಚೆಕ್ ಮಾಡಿ ಹೋಗು ಅಂತ ಹೇಳ್ತಿರ್ಬೇಕಾದ್ರೆ ರಾಮಚಾರಿ ಹುಡ್ಕೊಂಡು ಪ್ರಯತ್ನ ಪಡ್ತಿರ್ತಾನೆ. ಯಾಕೋ ರಾಮಚಾರಿ ಯಾಕೋ ಗಾಡಿ ನಿಲ್ಲಿಸಿದೆ ಅಂತ ಮುರಾರಿ ಕೇಳಿದಾಗ, ನನಗೆ ಯಾಕೋ ತಳಮಳಾಗ್ತಿದೆ, ಇದು ಇನ್ನೊಂದ್ಸಲ ಫೋನ್ ಮಾಡಿ ಕೇಳ್ತೀನಿ ಅಂತ ಹೇಳಿದಾಗ ಫೋನ್ ಮತ್ತೆ ಆಲ್ರೆಡಿ ನಾಟ್ ರೀಚಬಲ್ ಅಂತ ಹೇಳಿ ಬರ್ತಿರುತ್ತೆ. ಮುರಾರಿಗೆ ಹೇಳ್ತಾನೆ, ನಾಟ್ ರೀಚಬಲ್ ಬರ್ತಿದೆ ಕಣ ಚಾರು ಮೇಡಮ್ ಫೋನು ಅಂತ ಹೇಳಿದಾಗ, ಅಯ್ಯೋ ನೀನು ಗಾಬರಿ ಆಗ್ಬಿಡ, ಅವನು ನಿನ್ನ ಅಂಗಡಿ ಹತ್ರ ಕೂರಿಸಿದೆ ಅಂತಂದ್ರೆ ಅವ್ರಿಗೆ ಏನೂ ಆಗಲ್ಲ, ತೊಂದರೆ ಆಗಲ್ಲ, ನೀನು ಆರಾಮಾಗಿರು ಅಂತ ಹೇಳ್ತಾ ಇರ್ತಾನೆ. ಇಲ್ಲ ಕಣ ನನಗೇನೋ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದಾಗ, ಇರೋ ಒಂದು ನಿಮಿಷ ಏನೋ ಮೆಸೇಜ್ ಬಂತು ನೋಡೋಣ ಅಂತಂದಾಗ ಚಾರು ರಾಮಚಾರಿಗೆ ಮೆಸೇಜ್ ಮಾಡಿರ್ತಾರೆ, ನಾನು ಸೇಫ್ ಆಗಿದ್ದೀನಿ, ಡಾಕ್ಯುಮೆಂಟ್ಸ್ ಎಲ್ಲ ಸಿಕ್ಕಿದೆ, ನೀನು ಸೆಕ್ಸನ ಮನೆ ಹಿಂಭಾಗದ ರೋಡಿಗೆ ಬನ್ನಿ ಅಂತ ಹೇಳ್ಬಿಟ್ಟು ಮೆಸೇಜ್ ಹಾಕಿರ್ತಾಳೆ. ನಾನು ಸೇಫ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಅವಳು ಕೂಡ ಒಂದು ಮೆಸೇಜ್ ಹಾಕಿರ್ತಾಳೆ. ಇದನ್ನೆಲ್ಲ ಓದಿದ್ದು ರಾಮಚಾರಿ ಅವಳು ಸೇಫ್ ಆಗಿದ್ದಾರೆ ಅಂತ ಅವರು ಸೆಕ್ಸನ ಮನೇಲಿ ಕರ್ಕೊಂಡು ಬಾರೋ ಅವ್ರನ್ನ ನಾವು ಕಾಪಾಡಬೇಕು ಅಂತ ಹೇಳಿ ರಾಮಚಾರಿ ಮುರಾರನ್ನು ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಈ ಕಡೆ ಹುಡುಗರು ಎಲ್ಲರೂ ಬಂದು ಹೇಳ್ತಾರೆ, ಇಲ್ಲ ಅವರು ಸಿಕ್ಕಲಿಲ್ಲ ಸರ್, ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ನೀವು ಇಷ್ಟು ಜನ 4-5 ಜನ ಹುಡುಗರು ಇದ್ದರೆ ಒಂದು ಹುಡುಗಿನ ಹುಡ್ಕೋದಕ್ಕೆ ಆಗ್ತಿಲ್ಲ, ನಿಮ್ಗೆ ಯಾವ ಯೋಗ್ಯತೆಯೂ ಇಲ್ಲ, ನಿಮಗೆ ಸುಮ್ಮನೆ ಸಾಕಿರೋದು ನಿಮ್ಮನ್ನ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾನೆ. ಈ ಕಡೆ ಡ್ರಮ್ ಮಧ್ಯದಲ್ಲಿ ಇರೋದ್ರಿಂದ ಈ ಕಡೆ ಯಾರ ಕಣ್ಣಿಗೂ ಕಾಣಿಸ್ತಾ ಇರಲ್ಲ. ಈ ಕಡೆ ಚಾರುನು ಕೂಡ ಮನವರೆಲ್ಲ ಹುಡುಗರು ಕೂಡ ಹೋಗಿ ಹೇಳ್ತಾರೆ, ಇಲ್ಲ ಸರ್ ಕಾಣಿಸ್ತಿಲ್ಲ, ಎಲ್ಲಿ ಹುಡುಗರು ಸಿಗ್ತಿಲ್ಲ ಅಂತ. ನನಗೆ ಗೊತ್ತಿಲ್ಲ, ನಿಮ್ಗೆ ಹುಡುಕಿಲ್ಲ ಸಿಕ್ಕಿಲ್ಲ ಅಂತ ಯಾವುದೇ ಕಾರಣಕ್ಕೂ ಹೇಳ್ಬಾರ್ದು, ಹೋಗಿ ಎಲ್ಲ ಕಡೆನೂ ಹೋಗಿ ಅಂತ ಹೇಳ್ತಿರ್ಬೇಕಾದ್ರೆ ಮನೆ ಒಳಗಡೆ ಒಂದು ಗಾಡಿ ಬರುತ್ತೆ. ಏನು ಗಾಡಿನೋ ಇದು ವರುಣ್ ಅಂತ ಕೇಳಿದಾಗ, ಏನಿಲ್ಲ ಸರ್ ಅದು ವೇಸ್ಟೇಜ್ ಎಲ್ಲ ತೊಗೊಂಡು ಹೋಗೋದಕ್ಕೆ ಬಂದಿದ್ದಾರೆ ಅಂತ ಹೇಳಿದಾಗ, ಸರಿ ಅಂತ ಹೇಳ್ಬಿಟ್ಟು ಡ್ರಮ್ ಮಧ್ಯದಲ್ಲೇ ಇರ್ತಾಳೆ. ಈ ಡ್ರಮ್ ಒಳಗಡೆ ನಾನು ಹೋದರೆ ಅವ್ರ ಪಕ್ಕ ನನ್ನ ಆಚೆ ಕರ್ಕೊಂಡು ಹೋಗ್ತಾರೆ, ಅವ್ರಿಗೆ ಯಾರಿಗೂ ಡೌಟ್ ಬರಲ್ಲ, ಅದಾದ್ಮೇಲೆ ಬೇಕಾದ್ರೆ ನೋಡೋಣ ಅಂತೇಳಿ ಅಂತಿರ್ಬೇಕಾದ್ರೆ ಆ ಡ್ರಮ್ ಒಳಗೆ ಹೋಗಿ ಕುತ್ಕೊತಾಳೆ ಚಾರುನು ಕೂಡ. ಅಲ್ಲಿಂದ ಡ್ರಮ್ನ ತೊಗೊಂಡು ಹೋಗೋದಕ್ಕೆ ಅಂತ ಬಂದಿರೋ ಹುಡುಗರೆಲ್ಲರೂ ಕೂಡ ಒಂದೊಂದೇ ಡ್ರಮ್ನ ತೊಗೊಂಡೋಗಿ ಟೆಂಪೋ ಒಳಗೆ ಹಾಕ್ತಿರ್ಬೇಕಾದ್ರೆ ಚಾರುನು ಕೂಡ ಯಾರಿಗೂ ಗೊತ್ತಾಗ್ದಿರೋ ಒಂದು ಕಾಲೇ ಡ್ರಮ್ಮಿಗೆ ಹೋಗಿ ಅವಳು ಕುತ್ಕೊತಾಳೆ. ಅದರಲ್ಲಿ ಯಾರಿಗೂ ಗೊತ್ತಾಗಲ್ಲ. ಈ ಕಡೆ ಅವರು ಕೂಡ ಗೊತ್ತಿಲ್ದೇನೆ ಅವರು ಕೂಡ ಆ ಡ್ರಮ್ನ ಎತ್ಕೊಂಡು ಹೋಗ್ತಾರೆ. ತುಂಬ ಭಾರ ಆಗ್ತಿರುತ್ತೆ, ಏನು ಇಷ್ಟೊಂದು ಭಾರ ಇದೆ ಅಂತ ಹೇಳಿ ಅವರು ಕೂಡ ಎತ್ಕೊಂಡು ಹೋಗ್ತಾರೆ. ಅವಳು ಕೂಡ ಸೇಫಾಗಿ ಒಳಗಡೆ ಕೂತಿರ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಅವರು ಡ್ರಮ್ ಒಳಗಡೆ ಕರ್ಕೊಂಡು ಕೂರಿಸಿ ಟೆಂಪೋ ಒಳಗೆ
ಹಾಕಿರ್ಬೇಕಾದ್ರೆ ಈ ಕಡೆ 6 ಎಲ್ಲಿ ಏನು ಕಾಣಿಸ್ತಿಲ್ಲ, ಯಾರಿಗೂ ಕಾಣಿಸ್ತಿಲ್ಲ, ಎಲ್ಲೋಗಿದ್ದಾಳೆ ಅವಳು ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲೋಗಿರ್ಬೇಕು ಅವಳು ಅಂತ ಅಂತಿರ್ಬೇಕಾದ್ರೆ ಅದೇ ಟೈಮ್ಗೆ ವರುಣ್ ಇದೆ, ಸರ್ ನೀವು ಇಲ್ಲಿ ಹುಡುಕ್ತಾ ಇದ್ದೀರಾ ಅಂತ ಆದಮೇಲಿಂದ ಅವಳು ಎಲ್ಲೂ ಕಾಣಿಸ್ತಿಲ್ಲ ಅಂತ ಆದಮೇಲಿಂದ ನಿಮ್ಮ ಡಾಕ್ಯುಮೆಂಟ್ಸ್ ತೊಗೊಂಡೋಗೋದಕ್ಕೆ ಏನಾದರೂ ಹೋಗಿದ್ದಾಳ ಅಂತ ಅಂದಾಗ ಹೌದೌದು ಡಾಕ್ಯುಮೆಂಟ್ಸ್ ಮೇನ್ ಇಂಪಾರ್ಟೆಂಟ್ ಅಂತ ಅವಾಗ ಅವನಿಗೆ ನೆನಪಾಗಿ ರೂಮಿಗೆ ಹೋಗಿ ನೋಡ್ತಾನೆ. ರೂಮಿಗೆ ಹೋಗಿ ಅವ್ನು ನೋಡಿದಾಗ ಅಲ್ಲಿ ಡಾಕ್ಯುಮೆಂಟ್ಸ್ ಇರಲ್ಲ ಕಬೋರ್ಡಲ್ಲಿ. ಅವಾಗ ಅವನಿಗೆ ಫ್ಲ್ಯಾಶ್ ಆಗುತ್ತೆ, ಅವಳು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಕ್ಕೆ ಬಂದಿದ್ದಾಳೆ, ಡಾಕ್ಯುಮೆಂಟ್ಸ್ ಆಲ್ರೆಡಿ ಅವಳು ತೊಗೊಂಡು ಹೋಗ್ಬಿಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು. ಅಷ್ಟರಲ್ಲಿ ಈ ಕಡೆ ಎಲ್ಲರೂ ಟೆಂಪೋಗೆ ಶಿಫ್ಟ್ ಮಾಡ್ತಿರ್ತಾರೆ ಇದನ್ನೆಲ್ಲ ಡ್ರಮ್ನೆಲ್ಲ. ಅಷ್ಟರಲ್ಲಿ ಅವಾಗ ಎಲ್ಲರೂ ರೆಡಿ ಮಾಡ್ಕೊಂಡು ಅವರು ತೊಗೊಂಡೋಗೋಕ್ಕೆ ರೆಡಿ ಮಾಡ್ತಿರ್ಬೇಕಾದ್ರೆ ಅವಾಗ ಇವನು ಸೆಕ್ಸನೋ ಬಂದು ವರುಣ್ಗೆ ಹೋಗಿ ಹೇಳ್ತಿರ್ತಾನೆ, ಹೌದು ನೀನು ಹೇಳ್ದಂಗೆ ಆಯಿತು, ಅವಳು ಡಾಕ್ಯುಮೆಂಟ್ಸ್ ತೊಗೊಂಡೋಗಕ್ಕೆ ಬಂದಿದ್ದಾಳೆ, ಡಾಕ್ಯುಮೆಂಟ್ಸ್ ಇಲ್ಲ, ನಾನು ಇಟ್ಟಿರೋ ಜಾಗದಲ್ಲಿ ಅದು ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಹೇಳಿ ಅವನು ಕೂಡ ಯೋಚನೆ ಮಾಡ್ತಿರ್ತಾನೆ. ಹೋಗು ಅವಳು ಎಲ್ಲಿದ್ದಳು ಹುಡುಕು ಅಂತ ವರುಣು ಕೂಡ ಅಲ್ಲಿಂದ ಕಳಿಸ್ತಾನೆ. ಈ ಕಡೆ ಸೆಕ್ಸನ ಒಬ್ಬನೇ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಆದರೆ ಅವನಿಗೆ ಗೊತ್ತಿಲ್ಲದೆ ಅವನಿಂದನೇ ಟೆಂಪೋ ಅಲ್ಲಿಂದ ಪಾಸ್ ಆಗಿಬಿಡುತ್ತೆ. ಈ ಕಡೆ ರಾಮಚಾರಿ ಮುರಾರಿ ಇಬ್ಬರೂ ಕೂಡ ಅವ್ನ ಮನೆ ಹತ್ರ ಬರೋಣ ಅಂತ ಹೇಳ್ಬಿಟ್ಟು ಬರ್ತಿರ್ಬೇಕಾದ್ರೆ ಈ ಟೆಂಪೋದಲ್ಲಿ ಗಾಡೀಲಿ ತೊಗೊಂಡು ಹೋಗ್ತಾ ಇರ್ತಾರೆ ಡ್ರಮ್ಮಲ್ಲಿ ಅವಳು ಕೂತಿರ್ತಾಳೆ. ಅವಳಿಗೆ ಎದೊಳೋದಕ್ಕೆ ಆಗ್ತಿರಲಿಲ್ಲ, ಉಸಿರಾಡೋದಕ್ಕೂ ಕೂಡ ಅವಳಿಗೆ ಕಷ್ಟ ಆಗ್ತಿರುತ್ತೆ. ಆ ಟೆಂಪೋಯಿಂದನೇ ಈ ಕಡೆ ರಾಮಾಚಾರಿ ಮುರಾರಿ ಇಬ್ಬರೂ ಕೂಡ ಗಾಡೀಲಿ ಬರ್ತಿರ್ತಾರೆ. ಆದರೆ ಅವರಿಗೂ ಗೊತ್ತಿರಲ್ಲ ಅದರ ಟೆಂಪೋದಲ್ಲಿ ಚಾರು ಇರ್ತಾಳೆ ಅಂತ. ಸಡನ್ನಾಗಿ ಹೋಗ್ತಿರ್ಬೇಕಾದ್ರೆ ಸ್ಕಿಪ್ ಆಗಿ ಡ್ರಮ್ಮು ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಆ ಡ್ರಮ್ಮಲ್ಲಿ ಚಾರು ಇರ್ತಾಳೆ. ಚಾರು ಇರೋದು ಬಾಕ್ಸು ಕೂಡ ಏನೂ ಓಪನ್ ಆಗಲ್ಲ, ಅವ್ರಿಗೂ ಕೂಡ ಗೊತ್ತಾಗಲ್ಲ. ಈ ಕಡೆ ರಾಮಾಚಾರಿ ತುಂಬ ಕೂಗ್ತಾ ಇರ್ತಾನೆ, ಸರ್ ನಿಮ್ಮ ಡ್ರಮ್ ಬಿದ್ದೋಗಿದೆ, ಗಾಡಿ ನಿಲ್ಲಿಸಿ ಅಂತ ಹೇಳ್ಬಿಟ್ಟು. ಆದರೂ ಕೂಡ ಅವ್ರಿಗೆ ಗೊತ್ತಿಲ್ಲದೇ ಸ್ವಲ್ಪ ದೂರ ಹೋಗ್ಬಿಟ್ಟು ಗಾಡಿ ನಿಲ್ಲಿಸ್ಬಿಡ್ತಾರೆ. ಅವಾಗ ಏನು ಸರ್ ನೀವು ತೊಗೊಂಡೋಗ್ತೀರಾ ಡ್ರಮ್ ಕೆಳಗೆ ಬಿದ್ದೋಗ್ಬಿಟ್ಟಿದ್ದೆ ಗೊತ್ತಾಗಿಲ್ಲ ಅಂತಂದಾಗ, ಇಲ್ಲ ಸರ್ ಗೊತ್ತಾಗಿಲ್ಲ. ಏನು ಸರ್ ಇದೆ ಇದರಲ್ಲಿ ಅಂದರೆ, ಸರ್ ಇದು ಏನು ಫ್ಯಾಕ್ಟ್ರಿ ವೇಸ್ಟೇಜ್ ಇದೆ, ಅದನ್ನ ತೊಗೊಂಡೋಗಿ ಡಂಪ್ ಮಾಡೋಕ್ಕೆ ಅಂತೇಳಿ ತೊಗೊಂಡೋಗ್ತಿದ್ದೀವಿ ಅಂತ ಹೇಳ್ತಾರೆ. ಹೌದಾ ಸರಿ, ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳಿ ಅಂದಾಗ ರಾಮಚಾರಿ ಮುರಾರಿ ಇಬ್ಬರು ಹೆಲ್ಪ್ ಮಾಡ್ತಾ ಇರ್ತಾರೆ. ರಾಮಚಾರಿ ವಾಯ್ಸ್ ಕೇಳಿಸ್ಕೊಂಡು ಈ ಕಡೆ ಚಾರು ರಾಮಚಾರಿ ಇರೋದು ರಾಮಚಾರಿ ಅಂತೇಳಿ ಡ್ರಮ್ಮಲ್ಲಿ ಕೂಗ್ತಿದ್ರು ಕೂಡ ರಾಮಚಾರಿಗೂ ಗೊತ್ತಾಗಲ್ಲ, ಮುರಾರಿಗೂ ಗೊತ್ತಾಗಲ್ಲ. ಮುರಾರಿಗೆ ಏನೋ ಒಂಥರ ಫೀಲ್ ಆಗ್ತಿರುತ್ತೆ, ಆಗ ಬಾಕ್ಸಲ್ಲಿ ಯಾರೋ ಇದ್ದಾರೆ ಅನ್ನೋ ಥರ ಫೀಲ್ ಆಗ್ತಿದ್ರು ಕೂಡ. ಈ ಕಡೆ ಯಾಕೆ ಮುರಾರಿ ಹಿಂಗೆ ನಿಂತಿದೆ ಅಂತೇಳಿ ರಾಮಚಾರಿ ಕೇಳ್ದಾಗ, ಇಲ್ಲ ಡ್ರಮ್ಮಲ್ಲಿ ಯಾರೋ ಇದ್ದಾರೆ ಅಂತ ನನಗೆ ಫೀಲ್ ಆಗ್ತಿದೆ ಅಂತೇಳಿ ರಾಮಚಾರಿಗೆ ಹೇಳ್ತಿರ್ಬೇಕಾದ್ರೆ, ಇಲ್ಲ ಕಣೋ ಅದು ಬಿಸ್ನೆಸ್ ಅಂದರೆ ಏನೋ ವೇಸ್ಟೇಜನ್ನು ತೊಗೊಂಡೋಗಿ ಡಂಪ್ ಮಾಡ್ತಿದ್ದಾರೆ, ಕಸದ ಥರ ಎಸಿತಿದ್ದಾರೆ, ನೀನು ಅದು ಕಂಪ್ನಿ ಲೋಗೋ ಇದೆ, ಕಂಪ್ನಿ ನೇಮ್ ಇದೆ, ಎಲ್ಲನೂ ಇದೆ, ನೀನು ಯಾಕೆ ಇಷ್ಟೊಂದು ಥರ ಕೆಡ್ಸ್ಕೊತೀಯ, ಬಾ ಫಸ್ಟ್ ಹೋಗ್ಬಿಟ್ಟು ಚಾರು ಮೇಡಮ್ ಕಾಪಾಡೋಣ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ರಾಮಚಾರಿಯನ್ನು ಫೋನ್ ಮಾಡ್ತಾನೆ, ಚಾರು ಮೇಡಮ್ ಎಲ್ಲಿದ್ದೀರಾ ಅಂತ. ಅವಳು ಕೂಡ ಇಲ್ಲಿದ್ದೀನಿ ಅಂತ ಹೇಳೋ ಅಷ್ಟರಲ್ಲೇ ಫೋನ್ ಕೂಡ ಸ್ವಿಚ್ ಆಫ್ ಆಗುತ್ತೆ. ಅಯ್ಯೋ ಫೋನ್ ಏನು ಚಾರ್ಜ್ ಇಲ್ಲ, ಏನು ಮಾಡೋದು ಅಂತ ಈ ಕಡೆ ಚಾರು ಕೂಡ ಯೋಚನೆ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ರಾಮಚಾರಿ ಸೆಕ್ಸನೋ ಮನೆ ಹತ್ರ ಹೋಗ್ಬಿಟ್ಟು ನನ್ನ ಹೆಂಡತಿನೆಲ್ಲೋ ಬಚ್ಚಿಟ್ಟಿದ್ಯಾ ಅಂತ ಹೇಳಿ ಕೇಳ್ತಿರ್ತಾಳೆ. ನಿನ್ನ ಹೆಂಡತಿ ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತು, ನಾನು ಕೂಡ ಅವಳನ್ನೇ ಹುಡುಕ್ತಾ ಇದ್ದೀನಿ ಅಂತ ಅವನು ಕೂಡ ಅದನ್ನೇ ಹೇಳ್ತಿರ್ತಾನೆ. ಇವತ್ತಿನ ಸಂಚಿಕೆಯಲ್ಲಿ ಮುಕ್ತ ಆಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.